ಈ ಕ್ಷೇತ್ರದ ಶಾಸಕರು ಮಾತಿನಲ್ಲಿ ಮಾತ್ರ ಶೂರ ಎನಿಸಿಕೊಂಡಿದ್ದಾರೆ. ನಾನು ರಿಮೋಟ್ ಇದ್ದಂಗೆ ಕುಳಿತಲ್ಲೇ ಕೆಲಸ ಮಾಡಿಸುವೆ ಎಂದು ಹೇಳುವ ಶಾಸಕರು ತಮ್ಮ ಕ್ಷೇತ್ರದ ಆಸ್ಪತ್ರೆಯಲ್ಲಿನ ಸಮಸ್ಯೆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಿದ್ರೆಗೆ ಜಾರಿದ್ದಾರೆ. ಹಾಗಾದ್ರೆ ಯಾರು ಆ ಬಡಾಯಿ ಕೊಚ್ಚಿಕೊಳ್ಳುವ ಶಾಸಕ? ಆ ಆಸ್ಪತ್ರೆ ಯಾವುದು ಅಂತೀರಾ? ನೀವೇ ನೋಡಿ. ಗಡಿಭಾಗದ ತಾಲೂಕು ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಆಗರ. ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಯಲ್ಲಿ ಪ್ರಸೂತಿ ವೈದ್ಯರಿಲ್ಲ. ಪ್ರಸೂತಿ ವೈದ್ಯರಿಲ್ಲದೆ ಪರದಾಡುತ್ತಿರುವ ಗ್ರಾಮೀಣ ಭಾಗದ ಜನ. ಮೊಳಕಾಲ್ಮೂರು ಇದು ನಂಜುಂಡಪ್ಪ ವರದಿ ಪ್ರಕಾರ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು. ಆಂಧ್ರಪ್ರದೇಶದ ಜೊತೆ ಗಡಿ ಹಂಚಿಕೊಂಡಿರುವ ಈ ತಾಲೂಕು ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಬಡಬಗರಿಗೆ ಉಚಿತವಾಗಿ ಆರೋಗ್ಯ ಒದಗಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಆಸ್ಪತ್ರೆಯನ್ನ ಸರ್ಕಾರ ಕಟ್ಟಿಸಿಕೊಟ್ಟಿದೆ. ಆದರೆ ಇಲ್ಲಿನ ಆಸ್ಪತ್ರೆ ಮೊದಲಿನಿಂದಲೂ ಒಂದಲ್ಲ ಒಂದು ಸಮಸ್ಯೆಗಳ ಮೂಲಕ ಸುದ್ದಿಯಲ್ಲಿ ಇರುತ್ತೆ. ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಯಲ್ಲಿ 20 ದಿನಗಳಿಂದ ಪ್ರಸೂತಿ ತಜ್ಞ ವೈದ್ಯರಿಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬರುವ ಗರ್ಭಿಣಿಯರು ಪರದಾಡುವಂತಾಗಿದೆ. ಹೆರಿಗೆಗಾಗಿ 80 ಕಿಲೋಮೀಟರ್ ದೂರವಿರುವ ಚಿತ್ರದುರ್ಗ ಅಥವಾ ಬಳ್ಳಾರಿ ಜಿಲ್ಲೆಗೆ ಓಡುವಂತಹ ಅನಿವಾರ್ಯತೆಯನ್ನ ಶಾಸಕರು ಹಾಗೂ ಅಧಿಕಾರಿಗಳು ತಂದೊಡ್ಡಿದ್ದಾರೆ. ಜೊತೆಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಯಂತ್ರವನ್ನ ಉಪಯೋಗ ಮಾಡದೆ ಮೂಲೆ ಮೂಲೆಯಲ್ಲಿ ಇಟ್ಟು ತುಕ್ಕು ಹಿಡಿಯುವಂತೆ ಮಾಡಿದ್ದು, ಇದರಿಂದಾಗಿ ಬಡ ರೋಗಿಗಳು ಖಾಸಗಿ ಲ್ಯಾಬ್ಗಳಿಗೆ ಸ್ಕ್ಯಾನಿಂಗ್ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊಳಕಾಲ್ಮೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಪ್ರಸೂತಿ ತಜ್ಞರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿ ಭಾಳಷ್ಟು ಮಹಿಳೆಯರಿಗೆ ದೊಡ್ಡ ಸಮಸ್ಯೆಯನ್ನು ಕಾಡ್ತಾ ಇದೆ. ಯಾಕಂತಂದರೆ ಮೊಳಕಾಲ್ಮೂರು ತಾಲೂಕಿನ ಪಕ್ಕದಲ್ಲಿರುವ ಆಂಧ್ರ ಪ್ರದೇಶದಿಂದ ಸರಿಸುಮಾರು ಜನರು ಇಲ್ಲಿ ಹೆರಿಗೆ ಆಗಲಿಕ್ಕೆ ಬರ್ತಾಗಿರ್ತಕ್ಕಂಥದ್ದು ಭಾಳಷ್ಟು ವರ್ಷಗಳಿಂದ ಹಿಂದೆನೂ ಬರ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮೊಳಕಾಲ್ಮೂರು ತಾಲೂಕಿನ ಬಡ ಕುಟುಂಬದ ಬಡ ಕಾರ್ಮಿಕರು ಇರ್ತಕ್ಕಂಥ ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ಮಹಿಳೆಯರು ಸಾರ್ವಜನಿಕ ಆಸ್ಪತ್ರೆಗಳು ನೆರವಾಗದ ಸಂದರ್ಭದಲ್ಲಿ ಪಕ್ಕದ ಜಿಲ್ಲೆ ಬಳ್ಳಾರಿ, ಚಿತ್ರದುರ್ಗ, ಚಳ್ಳಕೆರೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಈಗಾಗಲೇ ಬಂದೋಗಿದೆ. ಇನ್ನು ಈ ಆಸ್ಪತ್ರೆಯಲ್ಲಿ ಕಳೆದ 1.5 ದಶಕಕ್ಕೂ ಹೆಚ್ಚು ಕಾಲ ಕರ್ತವ್ಯ ನಿರ್ವಹಿಸುತ್ತಿದ್ದ ಪ್ರಸೂತಿ ವೈದ್ಯರನ್ನ ಸರ್ಕಾರ ಇತ್ತೀಚೆಗೆ ನಡೆದ ಕೌನ್ಸಿಲಿಂಗ್ನಲ್ಲಿ ಬೇರೆಡೆಗೆ ವರ್ಗಾವಣೆ ಮಾಡಿದ್ದು, ಇದುವರೆಗೂ ಬೇರೆ ವೈದ್ಯರ ನೇಮಕಕ್ಕೆ ಮುಂದಾಗಿಲ್ಲ. ಇದರಿಂದಾಗಿ ತಾಲೂಕಿನ ಗರ್ಭಿಣಿ ಬಾಣಂತಿಯರ ನೋವಿಗೆ ಸ್ಪಂದಿಸೋರು ಇಲ್ಲದಂತಾಗಿದೆ. ಮೊಳಕಾಲ್ಮೂರು ತಾಲೂಕಿನಲ್ಲಿ ಮೊದಲಿನಿಂದಲೂ ಯಾವುದೇ ರೀತಿಯ ಸುಸಜ್ಜಿತ ಖಾಸಗಿ ಆಸ್ಪತ್ರೆಗಳಾಗಲಿ ನರ್ಸಿಂಗ್ ಹೋಮ್ಗಳಾಗಲಿ ಇಲ್ಲ. ಸರ್ಕಾರದ ವರ್ಗಾವಣೆಯ ಈ ನಡತೆಯಿಂದ ತಾಲೂಕಿನ ಗರ್ಭಿಣಿಯರಿಗೆ ಚಿಕಿತ್ಸೆ ಹಾಗೂ ಸೂಕ್ತ ಮಾರ್ಗದರ್ಶನ ಪಡೆಯಲು ಕಷ್ಟವಾಗುತ್ತಿದೆ. ಇನ್ನು ಶಾಸಕ NY ಗೋಪಾಲಕೃಷ್ಣ ಕ್ಷೇತ್ರದ ಯಾವುದೇ ಸಮಸ್ಯೆಗಳ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಮೌನವಾಗಿದ್ದಾರೆ. ತವರಿನ ಋಣ ತೀರಿಸುತ್ತೇನೆ ಎಂದು ಬಂದು ಗೆದ್ದ ನಂತರ ಏನು ಅಭಿವೃದ್ಧಿ ಮಾಡಿಲ್ಲ. ಏನನ್ನಾದರೂ ಕೇಳಿದರೆ ನಾನು ರಿಮೋಟ್ ಇದ್ದಂಗೆ ಕುಳಿತಲ್ಲಿ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ಡೈಲಾಗ್ ಹೊಡಿತಾರೆ. ಯಾಕೆ ಶಾಸಕರು ಕಂಟ್ರೋಲ್ ಮಾಡ್ತಿಲ್ಲ? ತಾಲೂಕನ್ನ ಈ ದುಸ್ಥಿತಿಗೆ ತಂದ ಕ್ರೆಡಿಟ್ ಶಾಸಕ NY ಗೋಪಾಲಕೃಷ್ಣ ಅವರಿಗೆ ಸಲ್ಲಬೇಕು ಎಂದು ಬಿಜೆಪಿ ಮುಖಂಡರ ಜೊತೆ ಕೈ ಕಾರ್ಯಕರ್ತರೇ ತಮ್ಮ ಶಾಸಕರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಿಡಿಕಾರಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆಗೆ ಪ್ರಸೂತಿ ತಜ್ಞರಿಲ್ಲ ಅಂತಂದರೆ ಇಲ್ಲಿ ಹೇಳಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ದಯಮಾಡಿ ಈ ಒಂದು ಆಸ್ಪತ್ರೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ನುರಿತ ಪ್ರಸೂತಿ ತಜ್ಞರು, ಹೆರಿಗೆ ಡಾಕ್ಟ್ರನ್ನ ಇಲ್ಲಿಗೆ ವರ್ಗಾಯಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಪರಿಹಾರ ಮಾಡಬೇಕು ಅಂತಂದರೆ ಇದಕ್ಕೆ ವೈದ್ಯರನ್ನು ನೇಮಕ ಮಾಡಬೇಕು ಅಂತಂದರೆ ಚಿತ್ರದುರ್ಗ ಜಿಲ್ಲಾ ಆರೋಗ್ಯಾಧಿಕಾರಿಗಳು
ಮತ್ತು ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಒಂದು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ತಕ್ಷಣವೇ ಇಲ್ಲಿ ಡಾಕ್ಟರ್ನ ನೇಮಿಸಿದ್ದಲ್ಲಿ ಇಲ್ಲಿ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕ್ಕಾಗುತ್ತೆ. ಒಟ್ನಲ್ಲಿ ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಯಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳು ಆಗುತ್ತಲೇ ಇವೆ. ಆದರೆ ಶಾಸಕರು ಮಾತ್ರ ಕಣ್ಣಿದ್ದು ಕುರುಡರಾಗಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಈಗ ತಾಲೂಕು ಆಸ್ಪತ್ರೆಗೆ ತುರ್ತು ಸಮಯದಲ್ಲಿ ಬರುವ ಗರ್ಭಿಣಿಯರ ಪಾಡು ಹೇಳತೀರದ್ದಾಗಿದೆ. ಪ್ರಸೂತಿ ತಜ್ಞ ವೈದ್ಯರ ಹುದ್ದೆ ಖಾಲಿ ಎನ್ನುವ ವಿಷಯ ತಿಳಿಯದೆ ಅನೇಕರು ಆಸ್ಪತ್ರೆಗೆ ಆಗಮಿಸಿ ಇಲ್ಲಿನ ವಸ್ತುಸ್ಥಿತಿ ತಿಳಿದು ದೂರದ ಜಿಲ್ಲೆಗೆ ಹೋಗಲು ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಸಿಗದೆ ವಾಹನಗಳನ್ನು ಬಾಡಿಗೆ ಪಡೆದು ಕೈಯಲ್ಲಿ ಹಣವಿಲ್ಲದೆ ಪರದಾಡುವ ದೃಶ್ಯ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಪ್ರತಿದಿನ ಕಂಡುಬರುತ್ತಿದೆ. ಶಾಸಕ NY ಗೋಪಾಲಕೃಷ್ಣ ಅವರು ಈಗಲಾದರೂ ನಿದ್ದೆಯಿಂದ ಎದ್ದು ಕಣ್ಬಿಟ್ಟು ತಾಲೂಕು ಆಸ್ಪತ್ರೆಗೆ ವೈದ್ಯರನ್ನ ನೇಮಕ ಮಾಡಿ ಹೆಣ್ಮಕ್ಕಳ ಪರದಾಟಕ್ಕೆ ಬ್ರೇಕ್ ಹಾಕಲಿ ಅನ್ನೋದು ಮೊಳಕಾಲ್ಮೂರು ಮಂದಿಯ ಆಶಯ. ಆರ್ ವೆಂಕಟಾಚಲಪತಿ, ಒನ್ ಕನ್ನಡ ನ್ಯೂಸ್, ಚಿತ್ರದುರ್ಗ.